ಸಿದ್ದರಾಮಯ್ಯನವರು ನಾವೆಲ್ಲ ಭಾರತ್ ಜೋಡೋ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಬಳ್ಕಾಲ್ ಹತ್ರ ಹೋಗಿ ಟೀಗೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ನಿಲ್ಲಿಸಿದ್ರು. ಒಂದು ತಾಯಿ ಹೆಣ್ಮಗಳು ಸುಮಾರು ಒಂದು 70 ವರ್ಷ, ಒಂದು 4-5 ತಿಂಗಳಾಯ್ತು ಹೆಣ್ಮಗಳು ತೀರ್ಕೊಂಡು, 5-6 ತಿಂಗಳು ಪೇಪರ್ ಬಂದಿತ್ತು. ಆ ಹೆಣ್ಮಗಳು ಬಂದು 2 ಸೌತೆಕಾಯಿ ಇಟ್ಕೊಂಡು ಕೊಟ್ಟರು. ಒಂದು ನನಗೆ ತಂದು ಕೊಡ, ರಾಹುಲ್ ಗಾಂಧಿ ಕೊಡಕ್ಕೆ ಬಂದ್ರು. ನಾನು ಸೌತೆಕಾಯಿ ಇಸ್ಕೊಂಡ್ರೆ ರಾಹುಲ್ ಗಾಂಧಿ ಕೇಳಿದ್ರು, ಏನೇ ಹೆಣ್ಮಗಳು ಮಾತಾಡ್ತಾ ಇದ್ದಾರೆ, ತಗೊಳಪ್ಪ ನಿಮ್ಮ ಮಂತ್ರಿ ಕೊಟ್ಟಿದ್ದ ಜಮೀನಲ್ಲಿ ಸೌತೆಕಾಯಿ ಬೆಳೆದಿದ್ದೀನಿ ತಗೊಳಪ್ಪ ಅಂತ ಹೇಳಿ ಆ ಹೆಣ್ಮಗಳು. ಇದೇ ಈ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂತ ದೊಡ್ಡ ಕಾರ್ಯಕ್ರಮ. ಇವತ್ತು ಅಂಗನವಾಡಿ ಕಾರ್ಯಕ್ರಮ 50 ವರ್ಷ ಆಗಿದೆ. ಬಾಲ ವಿಕಾಸ್ ಯೋಜನೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 50 ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಗಾಳಿ ಮುಗಿಸಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು 50 ವರ್ಷದ ಹಿಂದೆ ಆ ಕಾರ್ಯಕ್ರಮನ ಕೊಟ್ಟು, ಅಂಗನವಾಡಿ ಕಾರ್ಯಕ್ರಮ, ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಚಿಕ್ಕ ಮಕ್ಕಳಿಗೆ ಕೇಳಿ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಿದ್ರು. ಯಾವ ಸರ್ಕಾರನೂ ಅದನ್ನು ತೆಗೆಯಕ್ಕಾಗಲಿಲ್ಲ. ಇವತ್ತು ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾಕೆ ಕೊಟ್ಟರು? ಅದು ಇಂದಿರಾ ಗಾಂಧಿ ಕೊಟ್ಟರು. 100 ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ರು. ಇವತ್ತು 1000 ರೂಪಾಯಿ ಕೊಡ್ತಾ ಇದ್ದೀವಿ. ಹೀಗೆ ಬಡತನದ ಮೇಲ್ಗಡೆ ಹೆಜ್ಜೆಗೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಕೊನೆಗೆ ಪ್ರಾಣವನ್ನ ತ್ಯಾಗವನ್ನು ಮಾಡುತ್ತೆ. ಬಡತನ ನಿವಾರಣೆಗೆ, ಅಭಿವೃದ್ಧಿಗೆ, ಬದ್ಧತೆ ವಿಚಾರದಲ್ಲಿ ಇಡೀ ಭಾರತದಲ್ಲಿ ಒಂದು ದಿಟ್ಟವಾದಂತಹ ನೆಲೆಯನ್ನು ಕೊಟ್ಟಂತ ಶ್ರೀಮಂತ ಮಹಿಳೆ ಇಂದಿರಾ ಗಾಂಧಿ. ಇವತ್ತು ನೀವೆಲ್ಲ ಆ ಹೆಣ್ಣುಮಗಳನ್ನ ನೆನೆಸಿಕೊಂಡು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಣ್ಣುಮಗಳ ಹೆಸರಿದ್ರೆ ಇವತ್ತು ನಮ್ಮ ಪಕ್ಷದ ಒಂದು ಉಸಿರು. ಇಂದಿರಾ ಗಾಂಧಿ ಹೆಸರು ಈ ದೇಶದ ಪ್ರತಿಯೊಬ್ಬ ಬಡ ಜನತೆಯ ಉಸಿರು. ಇವತ್ತು ಯಾರ ಹಿರಿಯ ಮನೆಯಲ್ಲಿ ಹಳ್ಳಿಗಳಲ್ಲಿ ನೀವು ನೋಡಿ, ಇನ್ನೂ ಅನೇಕ ಮನೆಗಳಲ್ಲಿ ಇಂದಿರಾ ಗಾಂಧಿಯ ಫೋಟೋಗಳನ್ನು ಇಟ್ಟಿದ್ದಾರೆ. ನಾನು ಅವತ್ತು ಗಲಾಟೆ ಆಗಿದ್ರು, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇದು ಕರ್ಕೊಂಡದ್ದು, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಕರ್ಕೊಂಡದ್ದು. ಆಮೇಲೆ ಬಿಟ್ಟರು, ಕಾರಣದಿಂದ ಘೋಷಣೆ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಮ್ಮ ಪುಟ್ಟರಂಗಪ್ಪ ಅಂತ ಒಂದು ಡಿಸಿ ಇತ್ತು. ನಾನು ಸಿನಿಮಾ ಥಿಯೇಟರ್ಗೆ ಲೈಸೆನ್ಸ್ಗೆ ಅರ್ಜಿ ಹಾಕೊಂಡಿದ್ದೆ. ಅವರು ಫೈನಲ್ ಲೈಸೆನ್ಸ್ ಆಗ್ಬೇಕು. ಅವ್ರು ಕೇಳಿದ್ರು ನನಗೆ, ಪುಟ್ಟರಂಗಪ್ಪ ಈಗ ಬದುಕಿದ್ದಾರೆ ನಾನು ಗೊತ್ತಿಲ್ಲ, ಬದುಕಿರ್ಬೋದು, ಚಿತ್ರದುರ್ಗ ಏನ್ ಹೆಸರಿಡ್ತೀನಿ ಶಿವಕುಮಾರ್ ಅಂತ ಕೇಳಿದ್ರು. ನಾನು ಇಂದಿರಾ ಗಾಂಧಿ ಹೆಸರಿಡ್ತೀನಿ ಅಂತ ಹೇಳಿ ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತ ಹೇಳಿ ನಾನು ಸುಮಾರು 16 ವರ್ಷ ಆ ಚಿತ್ರಮಂದಿರವನ್ನ ದೊಡ್ಡಾರಳ್ಳಿಯಲ್ಲಿ ನಡೆಸಿದ್ದು. ಎಷ್ಟೋ ಜನ ಇದ್ದರು, ನಮ್ಮೂರವೆಲ್ಲ ಇದ್ದಾರೆ, ಗೊತ್ತಿದೆ. ಅವತ್ತು ಕಲರ್ ಟಿವಿನ ತೆಗೆದುಕೊಂಡೋಗಿ ನಾನು ಹಾಕಿ ಊರಲ್ಲಿ ಒಂದು ದೊಡ್ಡ ಜಾಗದಲ್ಲಿ ಇಟ್ಬಿಟ್ಟು ಜನರಿಗೆ ಅವತ್ತು ನೋಡಂತ ಒಂದು ಸನ್ನಿವೇಶವನ್ನು ನೋಡಂತ ಅವಕಾಶ ಕೂಡ ನಾನು ಜನರಿಗೆ ಮಾಡಿಕೊಂಡೆ. ಹಿಂಗೆ ನಮಗೂ ಅವ್ರಿಗೂ ಇರುವಂತ ಒಂದು ಬಾಂಧವ್ಯ. ಅವರ ಸತ್ ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು, ಜವಾಬ್ದಾರಿ ತೆಗೆದುಕೊಂಡ್ರು. ನನಗೆ ರಾಮಲಿಂಗಾರೆಡ್ಡಿ ಅವರಿಗೆ, ರೇವಣ್ಣವ್ರಿಗೆ, ವಿನಯ್ ಕುಮಾರ್ ಸೊಕ್ಕೆ ಇರ್ಬೋದು, ಇಂಥ ಒಂದು ಸುಮಾರು 50 ಜನ ಯುವಕರಿಗೆ ಹೊಸದಾಗಿ ಇವತ್ತು ಬೆಳೆಸಿ ಇವತ್ತು ನಾಯಕತ್ವವನ್ನು ಬೆಳೆಸಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನೀವೆಲ್ಲ ನೀವು ಟ್ರಂಪ್ನ ವಿಚಾರ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಮೋದಿಗೂ ಟ್ರಂಪ್ಗೂ ನಡೀತಾ ಇರುವಂತ ಮಾತುಗಳು, ಮೋದಿ ಅವರು ಹೇಳಿಕೆ ಒಂದು, ಟ್ರಂಪ್ ಅವರು ಹೇಳಿಕೆ ಒಂದು, ಇವೆಲ್ಲ ಇದೆ. ಇಂದಿರಾ ಗಾಂಧಿ ಅವರು ಹೇಳಿದ್ರು, ನಾನೊಬ್ಬ ಹೆಣ್ಮಗಳು ಈ ದೇಶದ ಪ್ರಧಾನಿ ಆಗಿದ್ದೀನಿ, ನಾನು ಯಾವ ಒತ್ತಡಕ್ಕೂ ಕೂಡ ಮಣಿಲಿಲ್ಲ, ನನ್ನ ಆಗಲಿ ನನ್ನ ದೇಶವನ್ನು ಕೂಡ ಯಾರು ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ರು. ಸೊ ಹಂಗೆ ಈ ದೇಶದ ಸೇವೆಯಲ್ಲಿ ಅವರು ಇನ್ನೊಂದಿನ ಭಾಷಣ ಮಾಡಿದ್ರು. ಅವರು
ಭಾಷಣ ಮಾಡಿ ನನ್ನ ಕೊನೆಯ ಉಸಿರು ಈ ದೇಶದ ರಕ್ತಕ್ಕೋಸ್ಕರ ಕೂಡ ನಾನು ಈ ದೇಶವನ್ನ ಪ್ರತಿಯೊಂದು ಹನಿಯ ರಕ್ತದ ಹನಿ ಕೂಡ ಈ ದೇಶದ ಐಕ್ಯತೆ ಸಮಗ್ರತೆಗೆ ಶಾಂತಿ ಮಾಡಬೇಕಾಗ್ತದೆ.